ಪ್ರಾತಸ್ಮರಣೆಯ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಂಬಿಕಾ ತಾಯಿಯನ್ನು ಸ್ಮರಿಸಿ ಶುಕ್ರವಾರದ ಶುಭ ಪ್ರಸಂಗದಲ್ಲಿ ಹಮ್ಮಿಕೊಂಡಂಥ ಕೊಲ್ಲೂರು ಸೀಮಾಂತರದ ಯಲ್ಲಮ್ಮ ತಾಯಿಯ ಮಹಾಮಂದಿರದಲ್ಲಿ ಹಮ್ಮಿಕೊಂಡ ಮುತ್ತೈದೆಯರು ಉಡಿ ತುಂಬುವ ಕಾರ್ಯಕ್ರಮ, ತನ್ನಿಮಿತ್ತವಾಗಿ ನಡೆಯುವಂತಹ ಜಾತ್ರೋತ್ಸವದ ಶುಭ ಪ್ರಸಂಗದಲ್ಲಿ ಉಪಸ್ಥಿತರಿದ್ದು ಅನುಭವ ನೀಡಿದಂಥ ಉತ್ತರ ಕರ್ನಾಟಕದ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಶರಣು ಗದ್ದಿಗೆ ಅವರಿಗೂ, ಈ ಸಂಸ್ಥಾನದ ರೂವಾರಿಗಳು ತಾಯಿಯ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವಂಥ ರೇಣುಕಾ ಯಲ್ಲಮ್ಮ ತಾಯಿಗೂ, ರಾಜಯ್ಯ ಸ್ವಾಮಿಗಳವರಿಗೂ, ಶಾಂತಗೌಡರಿಗೂ, ಬಸವರಾಜ್ ದೇಸಾಯಿ ಅವರಿಗೂ, ಗಣ್ಯಮಾನ್ಯರಿಗೂ, ಸಂಗೀತಗಾರರಿಗೂ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಶರಣು ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣೀಯ ಸಿಯೋಗಿಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನ್ನೇ ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನ ಹೆಸರವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ಆ ದಿವ್ಯ ಪರಂಪರೆ, ಆ ದಿವ್ಯ ಅನುಗ್ರಹ, ಉದಾತ್ತವಾದಂತಹ ಶಕ್ತಿ ವಿಶ್ವಾರಾಧ್ಯರಲ್ಲಿ ಹ್ಯಾಂಗ ಪ್ರೇರಿತ ಆಗಿತ್ತು ಅಂತ ಕೇಳಿದ್ರೆ, ಅವರು ಘನ ಪಾಂಡಿತ್ಯವನ್ನ ಕಾಶಿಯಲ್ಲಿ ಪಡೆದುಕೊಂಡು ಬಂದು ಸುಮಾರು ವರ್ಷ ಅಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡು ಬಂದ ನಂತರ ಅವರ ಆತ್ಮೋನ್ನತಿಗಾಗಿ ಅಲ್ಲಲ್ಲಿ ತಪೋನುಷ್ಠಾನಗಳನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ನಡೆ ಬೇರೆ ಆಗ್ತದೆ. ಅಂದ್ರೆ ದೇವಿ ಆರಾಧಕರಾಗ್ತಾರ. ಒಮ್ಮೆ ಹೋಗಿ ವಿಶ್ವಾರಾಧ್ಯರಿಗೆ ಯಾರೋ ಕೇಳಿದ್ರಂತ ಅನುಭಾವಿಗಳು. ಕೇಳಿದಾಗ ವಿಶ್ವಾರಾಧ್ಯರು ಒಂದು ಮಾತು ಹೇಳಿದ್ರಂತ, ಇದುವರೆಗೂ ಶಿವನೊಂದಿಗೆ ಒಡನಾಟದಲ್ಲಿದ್ದೆ, ಶಿವನೊಂದಿಗೆ ಅನುಭವ ಸಂಧಾನದಲ್ಲಿದ್ದೆ, ಶಿವನ ಸಂಗಟ ಉಣ್ತಿದ್ದೆ ನಾನು, ಈಗ ಶಿವೆಯ ಸಂಗಟ ಉಣ್ತೀನಿ ಅಂತ ಹೇಳಿದ್ರಂತ. ಅಂದ್ರೆ ದೇವಿಯ ದಾರಿ ಹಿಡಿತೀನಿ ಅಂತ ಹೇಳಿದ್ರಂತ ವಿಶ್ವಾರಾಧ್ಯರು. ಅಂದ್ರೆ ದೇವಿ ಎಂದ ತಕ್ಷಣ ಇವತ್ತು ಅನೇಕಾನೇಕ ಸಂಪ್ರದಾಯಗಳು, ಅನೇಕಾನೇಕ ಪಾರಂಪರಿಕವಾಗಿ ಬಂದಂತ ವಿಚಾರದಲ್ಲಿ ದೇವಿ ಎಂದಲ್ಲಿ ಏನು ಬರ್ತದಂತ ಕೇಳಿದಾಗ, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ಜ್ಞಾನ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ದೇವಿ ನೀನು ಆ ಮಂದಿ ಈ ಮಂದಿ, ಆ ಸಂಪ್ರದಾಯ ಈ ಸಂಪ್ರದಾಯ ಅಂತ ತಿಳ್ಕೊಂಡಲ್ಲ, ಯಾರು ನಿನಗಾಗಿ ಹಂಬಲಿಸ್ತಿರ್ತಾರ, ಯಾರು ತಾಯಿಗಾಗಿ ಹಂಬಲಿಸುವಂತ ಮಕ್ಕಳನ್ನ ತಾಯಿ ಅಪ್ಪಿಕೊಂಡು ಎತ್ತಿಕೊಂಡು ಮುದ್ದಿಸುವಂತೆ ನೀನು ಅವರಲ್ಲಿ ಹೋಗ್ತಿದಿ. ನಿನಗೆ ಯಾವುದು ಅದು ಇದು ಅನ್ನತಕ್ಕಂಥದ್ದಲ್ಲ,
ಅದಕ್ಕಾಗಿ ಎಲ್ಲಾ ಭೂತಗಳಿರತಕ್ಕಂಥ ಅರಿವು ಶಕ್ತಿನಿ ನೀನೆ, ಜ್ಞಾನ ಕೊಡೋಕ್ಕೆ ನೀನೆ, ಕೈ ಹಿಡಿದು ಕರ್ಕೊಂಡು ಹೋಗಕ್ಕೆ ನೀವೇ, ಎತ್ತಿ ಮುದ್ದಾಡತಕ್ಕಂಥವಳು ನೀನೇ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರ. ಅಂಥ ಒಂದು ಉದಾತ್ತ ತತ್ವಕ್ಕೆ ಹೋದಂಥ ವಿಶ್ವರಾಜ್ಯರು ದೇವಿ ಆರಾಧಕರವರು. ಅಂಥ ದೇವಿ ಆರಾಧಕರಾದಂತಹ ವಿಶ್ವರಾಜ್ಯರು 3 ತಿಂಗಳ ಪರ್ಯಂತ ಒಂಟಗಾಲಿನ ಮೇಲೆ ನಿಂತ ದೇವಿಯ ತಪೋನುಷ್ಠಾನಗಳನ್ನು ಮಾಡಿದರು ಅಂತ ತಿಳ್ಕೊಂಡು ಅವ್ರ ಚರಿತ್ರೆಯಲ್ಲಿ ಬರುವಂತದ್ದಾಗ್ತದೆ. ತಮ್ಮ ಒಂದೇ ಜಗದಾಧಾರ ವಿಶ್ವರಾಜ್ಯಂ ಜಗದ್ಗುರು